ಹೆಲೋ ಗಾಯ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಳಗ್ಗೆ ಹೋಗ್ತಾ ಇರೋದು ಒಂದೊಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ಗೆ. ಆ ಪ್ಲೇಸ್ ಯಾವುದು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ನಾವು ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಅಲ್ಲಿ 5 ಕಿಲೋಮೀಟರ್ಸ್ ಆಫ್ ರೋಡ್ ಮಾಡಬೇಕು ಮತ್ತು 15 ನಿಮಿಷ ಟ್ರೆಕ್ಕಿಂಗ್ ಕೂಡ ಇದೆ. ಹಾಗಾಗಿ ಅಲ್ಲಿ ಹೋಗುವಾಗಲೇ ತುಂಬ ಟೈಮ್ ಆಗುತ್ತೆ. ಆ್ಯಕ್ಚುಲಿ ನಾವು ಹೊರಟಿದ್ದು ಕಬ್ಬಿನಾಲೆಗೆ. ಅಲ್ಲಿ ಮಟ್ಟೋ ಹಾಗೆ ಚಿತ್ರಾಬಿ ಫಾಲ್ಸ್ ಇದ್ದಾವೆ. ಬಟ್ ಇವಾಗ ಸಿಕ್ಕಾಪಟ್ಟೆ ಮಳೆ ಆಗಿದ್ದರಿಂದ ನೀರಿನ ಸ್ಪೀಡ್ ಜಾಸ್ತಿ ಇದೆ ಅಂತ ಟೆಂಪ್ರರಿ ಕ್ಲೋಸ್ ಮಾಡಿದ್ದಾರೆ. ಬಟ್ ಅಲ್ಲೇ ಸ್ವಲ್ಪ ದೂರ ಹೋದರೆ ಕಬ್ಬಿನಾಲೆ ತಿಂಗಲಮಕ್ಕಿ ಟ್ರೆಕ್ಕಿಂಗ್ ಪಾಯಿಂಟ್ ಸಿಗುತ್ತೆ. ಅಲ್ಲೇ ಹೋಗುವ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ವಿ. ನಾವು ಇಬ್ಬರೂ ಒಂದೇ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಹೆಬ್ರಿಯಿಂದ ಇನ್ನು ಇಬ್ಬರೂ ಜಾಯಿನ್ ಆದರು. ಇವತ್ತಿನ ವೆದರ್ ತುಂಬಾ ಚೆನ್ನಾಗಿದೆ. ನಿನ್ನೆ ನೈಟ್ ಒಳ್ಳೆ ಮಳೆ ಬಂದಿದ್ದರಿಂದ ವೆದರ್ ಕೂಲ್ ಆಗಿದೆ. ರೈಡ್ ಮಾಡೋಕ್ಕೂ ಖುಷಿ ಆಗುತ್ತೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಹೋಗೋ ದಾರಿ ಮತ್ತು ವೀವ್ ಸಖತ್ತಾಗಿದೆ. ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆಫ್ ರೋಡ್ ಸ್ಟಾರ್ಟ್ ಆಯಿತು. ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ನನಗೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇದು ಫಸ್ಟ್ ಟೈಮ್. ಸೊ ಸ್ವಲ್ಪ ನನ್ನ ಟಫ್ ಆಯಿತು, ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಅಂತೂ ಇಂತೂ ಫೈನಲಿ ಆಫ್ ರೋಡ್ ಕಂಪ್ಲೀಟ್ ಮಾಡಿದ್ವಿ. ಹಿನ್ನೆಲ್ಲಿಂದ ಮೇಲ್ ಬೆಟ್ಟಕ್ಕೆ ನಡ್ಕೊಂಡು ಹೋಗಬೇಕು. ಇಲ್ಲೊಂದು ಮನೆ ಇದೆ, ಅಜ್ಜಾಜ್ಜಿ ಮಾತ್ರ ಇರ್ತಾರಂತೆ ಇಲ್ಲಿ. ಅವ್ರ ಹತ್ತಿರ ಹೆಲ್ಮೆಟ್ ಕೊಟ್ಟು ಮೇಲೆ ಹೋಗಬೇಕು. ಇವಾಗ ನಮ್ಮ ಫ್ರೆಂಡ್ಸ್ ಇಲ್ಲೇ ಹಳ್ಳದಲ್ಲಿ ತಂದಿರೋ ಚಿಕನ್ನ ಕ್ಲೀನ್ ಮಾಡಿ ತೊಳಿತಾ ಇದ್ದಾರೆ. ಬೆಟ್ಟದ ಮೇಲೆ ಹೋಗಿ ಚಿಕನ್ ಫ್ರೈ ಮಾಡುವ ಅಂತ ಅಂದ್ಕೊಂಡಿದ್ವಿ, ಆದರೆ ಅಲ್ಲಿ ನೀರು ಸಿಗಲ್ಲ ಅಂತ ಇಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಟ್ರೆಕ್ಕಿಂಗ್ ಇಲ್ಲಿಂದ ಶುರು. ಅಲ್ಲಿ ಮೇಲೆ ಪೀಕ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ಟಾಪ್ಗೆ ಹೋಗ್ಬೇಕು ನಾವು. ಅಟ್ಲೀಸ್ಟ್ 1 ಕಿಲೋಮೀಟರ್ ಆದರೂ ನಡಿಬೇಕು. ತುಂಬಾ ಮಳೆ ಬರ್ತಾ ಇದೆ. ಈ ಮಳೆಲಿ ಟ್ರೆಕ್ಕಿಂಗ್ ಮಾಡೋದು ತುಂಬ ಕಷ್ಟ, ಯಾಕೆಂದರೆ ಕಾಲು ಜಾರುವ ಸಾಧ್ಯತೆ ಹೆಚ್ಚು. ಸೊ ಕೇರ್ಫುಲ್ಲಾಗಿ ಟ್ರೆಕ್ಕಿಂಗ್ ಮಾಡಬೇಕು. ಆದರೂ ಮಳೆಲಿ ಟ್ರೆಕ್ಕಿಂಗ್ ಮಾಡೋದು ಒಂಥರ ಖುಷಿ. ಒಂದು 25 ಮಿನಿಟ್ಸ್ ಟ್ರೆಕ್ಕಿಂಗ್ ನಂತರ ಫೈನಲಿ ಪೀಕ್ಗೆ ರೀಚ್ ಆದ್ವಿ. ಎಲ್ರಿಗೂ ತುಂಬನೇ ಸುಸ್ತಾಯಿತು. ಹಾಗೆ ಕೈ ಕಾಲುಗಳಿಗೆ ಇಂಬಳ ಕಚ್ಚಿ ತುಂಬನೇ ರಕ್ತ ಬರ್ತಾ ಇತ್ತು. ಮೇಲ್ ಹೋಗಿ ವ್ಯೂ ನೋಡಿದ್ಮೇಲೆ ಸುಸ್ತೆಲ್ಲ ಮಾಯ ಆಗಿ ಹೋಯಿತು. ಹೀಗೆ ನೇಚರ್ನ ಎಂಜಾಯ್ ಮಾಡ್ತಾ ಸ್ವಲ್ಪ ವಿಡಿಯೋಸ್ ಫೋಟೋಸ್ಗೆಲ್ಲ ಪೋಸ್ ಕೊಟ್ಟು ನಂತರ ಚಿಕನ್ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ನಮ್ಮ ಫ್ರೆಂಡ್ ಚಿಕನ್ಗೆ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇವಾಗ ಚಪಾತಿ ಮಾಡ್ತಾ ಇದ್ದಾನೆ. ಇಂಥ ಬ್ಯೂಟಿಫುಲ್ ಪ್ಲೇಸಲ್ಲಿ ಕುಕ್ಕಿಂಗ್ ಮಾಡಿ ತಿನ್ನೋ ಮಜಾನೇ ಬೇರೆ. ಆದರೆ ಇಲ್ಲಿಗೆ ಬರೋರು ದಯವಿಟ್ಟು ಬಾಟಲ್ ಮತ್ತು ಪ್ಲಾಸ್ಟಿಕ್ಸನ್ನು ರಿಟರ್ನ್ ಹೋಗುವಾಗ ತಗೊಂಡು ಹೋಗಿ. ಇಷ್ಟು ಸುಂದರವಾದ ಪ್ಲೇಸಲ್ಲಿ ಕಸ ಹಾಕಬೇಡಿ. ಈ ಬೆಟ್ಟ ಸೋಮೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲಿಮಿಟ್ಸ್ ಅಲ್ಲಿ ಬರುತ್ತೆ. ಹೆಬ್ರಿಯಿಂದ 19 ಕಿಲೋಮೀಟರ್ಸ್ ದೂರ ಇದೆ. ಒಂದೊಳ್ಳೆ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ರೆ ಈ ಪ್ಲೇಸ್ ದ ಬೆಸ್ಟ್. ಹಾಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಪರ್ಮಿಷನ್ ತಗೊಂಡು ಬರೋದು ತುಂಬಾನೇ ಒಳ್ಳೆಯದು, ಮತ್ತು ಟ್ರೆಕ್ಕಿಂಗ್ ಗೈಡ್ಲೈನ್ಸ್ ಫಾಲೋ ಮಾಡೋದು ಒಳ್ಳೆಯದು. ಚಿಕನ್ ಫ್ರೈ ರೆಡಿ ಆಯಿತು. ತಿಂದು ಟೇಸ್ಟ್ ನೋಡಿದ್ವಿ, ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಇವಾಗ ಟೈಮ್ 5 ಗಂಟೆ ಆಯಿತು. ಸೊ ಇನ್ನೇನು ಕತ್ಲೆ ಆಗಿಬಿಡತ್ತೆ. ಹಾಗಾಗಿ ಬೇಗ ರಿಟರ್ನ್ ಹೋಗಬೇಕು, ಇಲ್ಲ ಅಂದರೆ ಮನೆಗೆ ಹೋಗುವಾಗ ತುಂಬ ಲೇಟ್ ಆಗುತ್ತೆ. ಸರಿ, ಹಾಗಿದ್ರೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಅಡ್ವೆಂಚರ್ ವಿಡಿಯೋನ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಸೈನ್ ಆಫ್ ಬೈ ಟೇಲ್ ಆಫ್ ಟ್ರೈಲ್ಸ್.